ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿಂದು ಒಂದು ಸ್ಪೆಷಲ್ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿ ಮತ್ತು ಆಲೂಗಡ್ಡೆಯಿಂದ ಒಂದು ಸಖತ್ತಾಗಿರುವಂತಹ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ನೀವು ಯಾರೂ ಟ್ರೈ ಮಾಡಿರಲ್ಲ. ನಿಜವಾಗ್ಲೂ ನೀವೆಲ್ಲರೂ ಹಾಗೆ ನಾರ್ಮಲಾಗಿ ಮಾಡ್ಕೊಂಡು ಹೋಗಿರ್ತೀರ. ನಾನು ಮಾಡಿರೋ ಥರ ನೀವು ಯಾರೂ ಟ್ರೈ ಮಾಡಿರಲ್ಲ. ಸೊ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಮೊದಲಿಗೆ ಬೇಕಾಗಿರೋದು ಬೆಂಡೆಕಾಯಿನ ಈ ಥರ ದೊಡ್ಡ ದೊಡ್ಡದಾಗಿ ಇಷ್ಟೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಸೊ ಇದನ್ನು ಮಧ್ಯದಲ್ಲಿ ಒಂಚೂರು ಸೀಳ್ಕೋಬೇಕು, ಯಾಕಂದರೆ ಇದನ್ನು ಸ್ಟಾರ್ಟಿಂಗಲ್ಲೇ ನಾವು ಎಣ್ಣೆಲಿ ಕರಿಯೋದ್ರಿಂದ ಸಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಮಧ್ಯದಲ್ಲಿ ಒಂದು ಪೀಸ್ ಮಾಡ್ಕೋಬೇಕು, ಆ ಥರ ಮಧ್ಯದಲ್ಲಿ. ಸೊ ಆಲೂಗಡ್ಡೆನ ಅಷ್ಟೇ ದೊಡ್ಡದಲ್ಲಿ ಕಟ್ ಮಾಡ್ಕೊಬೇಕು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಸೊ ಈಗ ನಾನು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಆಯಿಲ್ ಬಿಸಿ ಆಗಿದೆ. ಸೊ ಇದಕ್ಕೆ ಈಗ ನಾನು ಕಟ್ ಮಾಡಿರುವಂತಹ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಸೊ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು, ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು. ಈ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ನೀವು ಸೀಳ್ಕೊಂಡ್ರೆ ಅದು ನಿಮಗೆ ಜಾಸ್ತಿ ಎಣ್ಣೆಲಿ ಸಿಡಿಯೋದಿಲ್ಲ. ಹಾಗಾಗಿ ಈ ಥರ ಮಧ್ಯದಲ್ಲಿ ಸೀಳ್ಕೋಬೇಕಾಗತ್ತೆ. ಸೊ ಈ ಥರ ಚೆಂದ ಮಾಡಿ ಎಣ್ಣೆಲಿ ಕರಿಬೇಕು ಸ್ಟಾರ್ಟಿಂಗಲ್ಲೇ. ಅಂದರೆ ತುಂಬ ಕ್ರಿಸ್ಪಿಯಾಗಿ ನೀವು ಕರ್ಕೊಬೇಡಿ, ಯಾಕಂದರೆ ನಾವಿಲ್ಲಿ ಮಾಡ್ತಾ ಇರೋದು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಗೊಜ್ಜು. ಸೊ ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಸೊ ನೀವು ಸಹ ಈ ಥರ ಒಂದು ಸತಿ ಟ್ರೈ ಮಾಡಬೇಕು. ನೀವು ಯಾರೂ ಸಹ ಈ ಥರ ಟ್ರೈ ಮಾಡಿರಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಫಸ್ಟಿಂದ ಕೊನೆ ತನಕ ನೋಡಬೇಕು, ಯಾರೂ ಸಹ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ನಾನು ಏನೇನು ಫಾಲೋ ಮಾಡಿದ್ದೀನಿ, ಪ್ರೊಸೀಜರ್ಸ್ ಏನಿದೆ, ಯಾವ ಥರ ನಾವು ಏನೇನು ಹಾಕ್ಕೋಬೇಕು, ಇದಕ್ಕೆ ಮಸಾಲೆಗಳನ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನ ನೀವು ಮಿಸ್ ಮಾಡ್ಕೋತೀರಾ. ಸೊ ಹಾಗಾಗಿ ವಿಡಿಯೋನ ಮೊದಲಿಂದ ಕೊನೆ ತನಕ ಕಂಪ್ಲೀಟಾಗಿ ನೋಡಬೇಕು. ಸೊ ನೀವು ಮನೆಯಲ್ಲಿ ಒಂದಿಬ್ಬರು ಇದ್ದೀರಾ ಅಂದರೆ ಒಂದು ಅರ್ಧ kg ಬೆಂಡೆಕಾಯಿಗೆ ಮಾಡ್ಕೋಬೋದು. ಇಲ್ಲ ಜಾಸ್ತಿ ಜನ ಇದ್ದೀರಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಮತ್ತು ಇನ್ನೊಂದು ಹೇಳಬೇಕು, ಬೆಂಡೆಕಾಯಿನ ನೀವು ಈ ಥರ ಫ್ರೈ ಮಾಡೋದಕ್ಕಿಂತ ಮೊದಲು ಏನು ತೊಳೆದಿರ್ತೀರಲ್ಲ ಅದನ್ನು ನೀಟಾಗಿ ಒರೆಸ್ಕೋಬೇಕು ಒಂದು ಒಣ ಬಟ್ಟೆಯಲ್ಲಿ. ಇಲ್ಲಾಂದರೆ ಮತ್ತು ನೀರಿಗೆ ಹಾಕಿದಾಗ ಇನ್ನು ಜೋರಾಗಿ ಎಣ್ಣೆ ಎಲ್ಲ ಸಿಡಿಯುತ್ತೆ. ಸೊ ಹಾಗಾಗಿ ತೊಳೆದ ನಂತರ ಅದನ್ನು ನೀವು ಒರೆಸ್ಕೋಬೇಕು ಒಂದು ಒಣ ಬಟ್ಟೆಯಲ್ಲಿ. ನೆಕ್ಸ್ಟು ಈಗ ನಾನಿಲ್ಲಿ ಆಲೂಗಡ್ಡೆನ ತೊಳೆದಿದ್ನಲ್ಲ ಅದನ್ನು ಸಹ ನಾನು ಒರೆಸ್ಕೊಂಡಿದ್ದೆ ಸ್ವಲ್ಪ ಒಣ ಬಟ್ಟೆಯಲ್ಲಿ. ನಂತರ ಇದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ನೀರಿನ ಪಸೆ ಇತ್ತು ಅಂದರೆ ಸಿಡಿಯತ್ತೆ, ನಿಮಗೆ ಕೈಗೆ ಮೈಗೆ ಎಲ್ಲ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ಇದನ್ನು ನೆನ್ಪಿಟ್ಕೊಳ್ಳಿ. ತೊಳೆದ ನಂತರ ಒಂದು ಸರಿ ನೀವು ಒರೆಸ್ಕೋಬೇಕು ಅದನ್ನು ಒಂದು ಒಣ ಬಟ್ಟೆಯಲ್ಲಿ, ಹಾಗೆ ಹಾಕಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಾನು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಾಯಿತು. ಈಗ ನಾನಿಲ್ಲಿ ಆಲೂಗಡ್ಡೆನ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈಗ ಆಲೂಗಡ್ಡೆ ಬೇಯ್ತಾ ಇದೆ. ಇಲ್ಲಿ ಒಂದು ಕಡೆಯಲ್ಲಿ ನಾನು ಇದಕ್ಕೆ ಒಂದು ಪೌಡರ್ ಮಾಡ್ಕೊಬೇಕು. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ಬೇಕಾಗಿರುವಂಥದ್ದು ಬಿಳಿ ಎಳ್ಳು, ಹಾಗೆ ಜೀರಿಗೆ ಮತ್ತು ಶೇಂಗಾ ಕಾಳು, ಹಾಗೆ ಜೀರಿಗೆ, ಇದಿಷ್ಟನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ. ಇದಕ್ಕೆ ಎಣ್ಣೆ ಹಾಕೋದು ಬೇಡ, ಹಾಗೆಯೇ ಡ್ರೈ ರೋಸ್ಟ್ ಮಾಡಿ ಇದನ್ನು ಪೌಡರ್ ಮಾಡ್ಕೊಬೇಕು ಸಪ್ರೇಟಾಗಿ. ಸೊ ಇದೇ ಇಲ್ಲಿ ಕೊಡುವಂತಹ ಟೇಸ್ಟು. ಸೊ ಇದೇನು ಈಗ ಶೇಂಗಾ ಕಾಳು ಹಾಕಿರ್ತೀವಲ್ಲ, ಎಳ್ಳು ಮತ್ತು ಜೀರಿಗೆ ಮತ್ತು ಉದ್ದು, ಇದು ಬೇರೆ ಥರನೇ ಫ್ಲೇವರ್ ಕೊಡುತ್ತೆ. ನಾವು ನಾರ್ಮಲಾಗಿ ಬರೀ ಚಿಲ್ಲಿಯೆಲ್ಲ ಆ್ಯಡ್ ಮಾಡ್ಕೊಂಡು ಮಾಡ್ತೀವಲ್ಲ, ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಶೇಂಗಾ ಕಾಳು ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಬೇರೆ ಥರನೇ ಬರುತ್ತೆ. ಸೊ ಅದು ತಣ್ಣಗಾದ ನಂತರ ನಾನು ಅದನ್ನು ಪೌಡರ್ ಮಾಡ್ಕೊತೀನಿ. ಈಗ ಮತ್ತೆ ಒಂದು ಮಸಾಲ ಮಾಡೋದಕ್ಕೆ ಇನ್ನೊಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡ್ತೀನಿ. ಮತ್ತು ಇದಕ್ಕೆ ತೆಂಗಿನಕಾಯಿನೂ ನಾನು ಇಲ್ಲೇ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿನೂ ಹಾಕ್ಕೊಂಡು ರೋಸ್ಟ್ ಮಾಡಬೇಕು. ಇದಕ್ಕೂ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೂ ಏನು ಎಣ್ಣೆ ಹಾಕೋ ಅಗತ್ಯ ಇಲ್ಲ. ತೆಂಗಿನಕಾಯಿ ನೀವು ತುಂಬ ಬೇಡ, ಒಂದು ಸ್ಮಾಲ್ದಾದರೆ ಒಂದು ಸಣ್ಣದು ಒಂದು ಚಿಪ್ ಹಾಕಿದರೆ ಸಾಕು. ಇಲ್ಲಿ ಇನ್ನೊಂದು ಕಡೆಯಲ್ಲಿ ನೋಡಿದ್ರಲ್ಲ ಆಲೂಗಡ್ಡೆ ಬೆಂದಿದೆ. ಈ ಥರ ಇಷ್ಟು ಪ್ರಮಾಣದಲ್ಲಿ ಬೇಯಬೇಕು. ಇದನ್ನು ಈಗ ನಾನು ಎಣ್ಣೆಯಿಂದ ತಕ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಎರಡೂ ಸಹ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾಗಿದೆ. ಈಗ ನಾನಿಲ್ಲಿ ಇದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿನ. ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಕ್ಕೇನು ಎಣ್ಣೆ ಹಾಕೋದು ಬೇಡ, ಯಾಕಂದರೆ ಅಲ್ಲಿ ಆಲ್ರೆಡಿ ಎಣ್ಣೆ ಸೇರಿಸ್ಕೊಂಡಿದ್ದೀವಲ್ಲ
ಫ್ರೈ ಮಾಡಬೇಕಾದ್ರೆ. ಹಾಗಾಗಿ ಈಗ ಮತ್ತೆ ಇಲ್ಲಿ ಸ್ವಲ್ಪ ಒಂದು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇಲ್ಲಿ ನಾನು ಏನು ಶೇಂಗಾ ಕಾಳೆಲ್ಲ ಐತಲ್ಲ ಅದು ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಮತ್ತು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಇದಿಷ್ಟನ್ನು ನಾನಿಲ್ಲಿ ನುಣ್ಣಗೆ ರುಬ್ಕೋತೀನಿ. ಈ ಥರ ಪೌಡರ್ ಮಾಡ್ಕೋಬೇಕು. ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಇಲ್ಲಿ ಏನು ಫ್ರೈ ಮಾಡಿದ್ದೀವಲ್ಲ ಇದಿಷ್ಟನ್ನೇ ಸಪ್ರೇಟಾಗಿ ಗ್ರೈಂಡ್ ಮಾಡೋಣ. ನೋಡಿ, ಇದು ಪೌಡರ್ ರೆಡಿ ಇದೆ. ಅದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡೋಣ. ಈಗ ಮತ್ತೊಂದು ಕಡೆ ಇಲ್ಲಿ ಏನು ನಾವು ಮಸಾಲಕ್ಕೆ ಇದು ಮಾಡಿದ್ವಲ್ಲ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ಇದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಮತ್ತೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ತುಂಬ ಫಾಸ್ಟಾಗಿ ದಿಢೀರ್ ಅಂತ ಮಾಡ್ಬೋದು. ಯಾರು ಬಂದಾಗ ಸ್ಪೆಷಲ್ಲಾಗಿ ತಟ್ಟಂತ ನಾವು ರೆಡಿ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ಇಲ್ಲಿ ಟೊಮೊಟೊ ಹಣ್ಣು ಸೇರಿಸ್ಕೊತಾ ಇದ್ದೀನಿ. ಸೊ ನನ್ನ ಚಾನಲಲ್ಲಿ ನಾನು ತುಂಬ ತರಹ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಕುಕ್ಕಿಂಗ್ ರಿಲೇಟೆಡ್ ಆಗಿರ್ಬೋದು, ಮತ್ತು ಟ್ರಾವೆಲ್ ರಿಲೇಟೆಡ್, ಮತ್ತು ನಾನು ಕಾರ್ಟೂನ್ ವೀಡಿಯೋಸು ಸಹ ಮಾಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ನಾವು ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ವಲ್ಲ ಅದು ಶೇಂಗಾ ಕಾಳಿಂದು ಅದ್ರದ್ದು ಪೌಡರು, ಹಾಗೆ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಮಾಡಿದಿತ್ತಲ್ಲ ಅದ್ರದ್ದು ಪೇಸ್ಟು, ಎರಡು ಸಪ್ರೇಟಾಗಿ ಮಾಡಿದ್ನಲ್ಲ, ಒಂದು ಪೌಡರು ಒಂದಕ್ಕೆ ನೀರು ಸೇರಿಸ್ಬಿಟ್ಟು ರುಬ್ಬಿರೋದು, ಎರಡೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ನನ್ನ ಎಲ್ಲ ಒಂದು ವೀಡಿಯೋನ ದಯವಿಟ್ಟು ವಾಚ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈಗ ಈ ಗೊಜ್ಜಿಗೆ ನಾನು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಿಮಗೆ ಸಾಂಬಾರು ಥರ ಇಲ್ಲಿ ನಾನು ಗೊಜ್ಜು ಥರನೇ ಮಾಡ್ತಾ ಇರೋದು, ಸಾಂಬಾರು ಥರ ಮಾಡಿಲ್ಲ. ಸೊ ನೋಡ್ತಿದ್ದೀರಲ್ಲ ಈ ಥರ. ಈಗ ಇದು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಗೊಜ್ಜು ರೆಡಿ ಆಗಿದೆ. ಸೊ ನೋಡಿದ್ರಲ್ಲ, ಟೇಸ್ಟ್ ಅಂತೂ ತುಂಬ ಸಖತ್ತಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಹೇಳಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದೇ ಥರ ನನ್ನ ಎಲ್ಲ ವೀಡಿಯೋಸ್ನೂ ನೋಡಿ, ಹಾಗೆ ಬೇರೆ ಯಾವ್ದ್ಯಾವ್ದು ವೀಡಿಯೋ ಹಾಕ್ತೀನಿ ಎಲ್ಲನೂ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಇದೇ ಥರ ಮತ್ತೆ ಬೇರೆ ವೀಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.